ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಬಾದುಷಾ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮನೆಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಒಂದು ಬೌಲ್ ತಗೊಂಡು ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಅದಕ್ಕೆ 1/4 ಕಪ್ಪಷ್ಟು ರವೆ, ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಪ್ಪ 2 ಸ್ಪೂನಷ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕಾಯಿಸ್ಕೊಂಡು. ಬೇಕಾದರೆ ಡಾಲ್ಡಾನು ಹಾಕ್ಕೊಳ್ತಾರೆ, ಅದು ಹೆಲ್ತಿಗೆ ಅಷ್ಟು ಇದಲ್ಲ ಅಂದ್ಬಿಟ್ಟು ನಾನು ತುಪ್ಪನೂ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಬರೀ ತುಪ್ಪನೇ ಹಾಕ್ಕೊಳ್ಬೋದು ತುಪ್ಪ ಇಷ್ಟಪಡೋರು. ನೋಡಿ, ಫಸ್ಟು ಈ ಥರ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಬಿಸಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀರು ಹಾಕೋದು ಮುಂಚೆನೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಒಂದೇ ಸರಿ ಹಾಕ್ಬಾರ್ದು. ತುಂಬ ಗಟ್ಟಿಯನ್ನು ಬೇಡ, ಒಂದು ಹದವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗಟ್ಟಿಯಾದರೆ ಬಾದುಷಾನು ಗಟ್ಟಿಯಾಗ್ಬಿಡುತ್ತೆ. ಸ್ವಲ್ಪ ನೋಡಿ ಕಲಿಸ್ಕೊಂಡ್ರೆ ಅದಿನ್ನೂ ನೆನೆದಾಗ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾದ್ಕೊಳ್ಬಾರ್ದು ಚಪಾತಿ ಥರ, ಎಷ್ಟು ಸುಮ್ಮನೆ ಈ ಥರ ನೋಡಿ ಈ ಥರ ಮಾಡ್ಕೊಳ್ಬೇಕು. ಚಪಾತಿ ಥರ ನಾದ್ಕೊಂಡ್ರೆ ಅದು ಲೇಯರ್ ಥರ ಬರಲ್ಲ, ಸಾಫ್ಟು ಬರಲ್ಲ. ನೋಡಿ, ಆಗಿದೆ. ಇದೊಂದು 20 ನಿಮಿಷಗಳ ಕಾಲ ಒಂದು ತಟ್ಟೆ ಮುಚ್ಚಿ ಬಿಡಬೇಕು. ಚೆನ್ನಾಗಿ ನೆನೆಯುತ್ತೆ, ಆಗ ಸಾಫ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೈದಾ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತಗೊಂಡು ಸಕ್ಕರೆ ನೆನೆಯಷ್ಟು ನೀರು ಹಾಕ್ಕೊಳ್ಬೇಕು. ಒಂದು 1/4 ಕಪ್ಪಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ವೀಟು ಇಷ್ಟಪಡೋರಾದರೆ ಸಮ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಹಾಕಿದ್ದೀನಿ, ಮೈದಾ ಮತ್ತು ಚಿರೋಟಿ ಸೇರಿ. ಇಲ್ಲಿ ಸಕ್ಕರೆ 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಂದೆಳೆ ಪಾಕ ಥರ ಬಂದರೆ ಸಾಕಾಗುತ್ತೆ, ತುಂಬ ಪಾಕ ಬರೋದು ಬೇಡ. ನೋಡಿ, ಏಲಕ್ಕಿ ತುಂಬ ಪಾಕ ಬಂದುಬಿಟ್ರೆ ಅದು ಬಾದುಷಾಗೆ ಹೀರ್ಕೊಳ್ಳಲ್ಲ, ಮೇಲೇ ಸಕ್ಕರೆ ಥರ ಮೇಲೆ ಆರಿದ ಮೇಲೆ ಇದಾಗ್ಬಿಡುತ್ತೆ. ಸ್ವಲ್ಪ ತೆಳುವಿದ್ರೂ ಬಾದುಷಾ ಫುಲ್ ಎಲ್ಲ ನೆಂದು ಪಾಕದಲ್ಲಿ ನಿಲ್ಲಲ್ಲ. ಮೀಡಿಯಮ್ಮಾಗಿ ನೋಡಿಕೊಂಡು ಒಂದೆಳೆ ಪಾಕ ಥರ ಸ್ವಲ್ಪ ತಗೊಳ್ಬೇಕು. ನೋಡಿ, ಹಿಟ್ಟು ನೆಂದಿದೆ ಸ್ವಲ್ಪ. ನೋಡಿ, ಈ ಥರ ಕೈಯಲ್ಲೇ ಸ್ವಲ್ಪ ಇದು ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ, ಅರ್ಧ ತಗೊಂಡು ನೋಡಿ ಈ ಥರ ಒಂದು ಲೇಯರ್ ಮಾಡ್ಕೊಂಡು ಈ ಥರ ಮುಡ್ಚ್ಕೊಂಡು ಇದು ಮಾಡಿದ್ರೆ ನಾವು ಬಾದುಷಾ ಮಾಡಿದಾಗ ಸ್ವಲ್ಪ ಲೇಯರ್ ಥರ ಚೆನ್ನಾಗಿ ಜ್ಯೂಸಿ ಥರ ಇರುತ್ತೆ ಒಳಗಡೆ. ನೋಡಿ, ಈ ಥರ ನಾದ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ, ತುಂಬ ಪ್ರೆಸ್ ಮಾಡೋದೇನು ಬೇಡ, ಲೈಟಾಗಿ ಈ ಥರ ನಾದ್ಕೊಳ್ಬೇಕು. ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾನಿಲ್ಲಿ ತುಂಬ ಚಿಕ್ಕ ಸೈಜ್ ಮಾಡ್ತಾಯಿದ್ದೀನಿ. ಮಕ್ಕಳಿರೋರಿಗೆಲ್ಲ ಈ ಥರ ಚಿಕ್ಕ ಸೈಜ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇಲ್ಲಾಂದರೆ ದೊಡ್ಡ ಸೈಜಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ತಗೊಂಡು ನೋಡಿ ಈ ಥರ ಮಾಡಿಕೊಂಡು ಜಾಸ್ತಿ ಪ್ರೆಸ್ ಮಾಡಬಾರ್ದು. ಜಸ್ಟ್ ಸುಮ್ಮನೆ ಈ ಥರ ಅಂದ್ಕೊಂಡು ನೋಡಿ ಈ ಥರ ಕೈಯಲ್ಲಿ ಈ ಥರ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ನೋಡಿ ಬಾದುಷಾ ರೆಡಿ ಆಗುತ್ತೆ. ಮೇಲೆ ಲೈಟಾಗಿ ಹಗುರವಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ಮೇಲೆ ನೋಡಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಅದೇ ಥರನೇ ಮಾಡ್ಕೊಳ್ಬೇಕು. ನೋಡಿ, ಈಸಿಯಾಗೆ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಮಾಡ್ಬೋದು, ಏನು ಕಷ್ಟ ಏನಲ್ಲ. ನಾವು ಯಾವಾಗಲೂ ಬೇಕ್ರಿಗೆ ಹೋಗಿ ತಿಂಡಿ ತರೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹೆಲ್ತ್ಗೂ ತುಂಬಾ ಒಳ್ಳೆಯದು. ನಾವು ಮನೇಲಾದರೆ ನೀಟಾಗಿ ಮಾಡ್ತೀವಿ. ಇದಕ್ಕೆ ಡಾಲ್ಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಹೆಲ್ತ್ಗೂ ನೋಡಿಕೊಂಡು ನಾವು ಈ ಥರ ತುಪ್ಪನ ಎಣ್ಣೆನ ಮಾಡ್ಕೊಬೋದು. ನೋಡಿ,
ಎಲ್ಲನೂ ಇದೇ ಥರನೇ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು. ಎಣ್ಣೆ ತುಂಬ ಚೆನ್ನಾಗಿ ಕಾದ್ಬಿಟ್ರೆ ಮೇಲೇ ಒಂಥರ ಕಪ್ಪಾಗಿಬಿಡುತ್ತೆ, ಸೀದಂಗೆ ಒಳಗಡೆ ಬೇಯಲ್ಲ. ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ನಾನೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಹದವಾಗಿ ಬೇಯುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಒಂದೇ ಸೈಡ್ ಇದ್ದರೆ ಕಪ್ಪಾಗ್ಬಿಡುತ್ತೆ. ಒಂದು ಅದಕ್ಕೆ ಆಗಿದೆ ಅಂದಾಗ ಸ್ವಲ್ಪ ಉರಿ ಇನ್ನೂ ಕಡಿಮೆ ಇಟ್ಕೊಂಡ್ರೆ ನಿಧಾನಕ್ಕೆ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾವು ಯಾವಾಗಲೂ ಬೇಕ್ರಿಗೆ ಹೋಗಿ ತಿನ್ನಬೇಕು ಅಂತೇನಿಲ್ಲ. ಈ ಥರ ಆವಾಗ ಮನೆಗಳಲ್ಲಿ ಮಾಡಿದ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ. ಈ ಸೈಜ್ ಮಾಡಿದ್ರೆ ಚಿಕ್ಕ ಸೈಜ್ ಒಂದೊಂದು ಕೊಟ್ಟರು ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡ ಸೈಜ್ಗಿಂತ. ನೋಡಿ ಈ ಥರ ಕಲರ್ ಬರಬೇಕು. ಆಗಿದೆ ಈಗ. ಈಗ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಅದು ನೆನಿಬೇಕು. ನೆಂದು ಸ್ವಲ್ಪ ಜ್ಯೂಸ್ ಎಲ್ಲ ಹೀರ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಈ ಥರ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಎರಡು ಕಡೆಯೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ. ಎಲ್ಲ ಹೀರ್ಕೊಳ್ತಾ ಇದೆ. ತುಂಬ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಆಗಿದೆ ಈಗ. ಎಲ್ಲ ಸಾಫ್ಟ್ ಆಗಿದೆ, ಪಾಕ ಎಲ್ಲ ಹೀರ್ಕೊಂಡು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.